ವಿಶ್ವ ಬ್ಯಾಂಕ್ ಸಮೂಹದಿಂದ ಪಾಕಿಸ್ತಾನಕ್ಕೆ $40 ಬಿಲಿಯನ್ ಪ್ರಮುಖ ಆರ್ಥಿಕ ನೆರವು. ಪಾಕಿಸ್ತಾನದಲ್ಲಿ ಸುಸ್ಥಿರ ಅಭಿವೃದ್ಧಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ವಿಶ್ವ ಬ್ಯಾಂಕ್ ಸಮೂಹವು $40 ಬಿಲಿಯನ್ ಮಹತ್ವದ ನೆರವು ಪ್ಯಾಕೇಜ್ ಅನ್ನು ಇದೀಗ ಘೋಷಿಸಿದೆ. ಈ ನಿಧಿಯ ವಿವರ ಇಲ್ಲಿದೆ ನೋಡಿ. ವಿಶ್ವ ಬ್ಯಾಂಕ್ ಸಮೂಹದಿಂದ 2025 ರಿಂದ 2035 $20 ಬಿಲಿಯನ್ ಸಾಲ ಪ್ಯಾಕೇಜ್. ಪಾಕಿಸ್ತಾನ ದೇಶ ಪಾಲುಗಾರಿಕೆ ಚೌಕಟ್ಟು 2025-35 ಮಾರ್ಗದರ್ಶನದಲ್ಲಿ ಈ ಉಪಕ್ರಮವು ಮಕ್ಕಳ ಕುಂಠಿತತೆಯನ್ನು ಕಡಿಮೆ ಮಾಡುವುದು, ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುವುದು ಮತ್ತು ಖಾಸಗಿ ಹೂಡಿಕೆಯನ್ನು ಹೆಚ್ಚಿಸುವಂತಹ ನಿರ್ಣಾಯಕ ಕ್ಷೇತ್ರಗಳನ್ನು ಪರಿಹರಿಸಲು ವಿನ್ಯಾಸಗೊಳಿಸಲಾಗಿದೆ. ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಮೂಲಕ ರಿಯಾಯಿತಿ ದರಗಳಲ್ಲಿ $14 ಬಿಲಿಯನ್ ಮತ್ತು ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಬ್ಯಾಂಕ್ನಿಂದ ಹೆಚ್ಚಿನ ಬಡ್ಡಿದರಗಳಲ್ಲಿ $6 ಬಿಲಿಯನ್ ನಿಂದ ಹಣವನ್ನು ಪಡೆಯಲಾಗುತ್ತೆ. ಐಎಫ್ಎಸ್ಸಿ ಮತ್ತು ಎಂಐಜಿಎಯಿಂದ $20 ಬಿಲಿಯನ್ ವಿಶ್ವ ಬ್ಯಾಂಕ್ನ ನೇರ ಬೆಂಬಲದ ಜೊತೆಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಮತ್ತು ಬಹುಪಕ್ಷೀಯ ಹೂಡಿಕೆ ಖಾತರಿ ಸಂಸ್ಥೆ ಖಾಸಗಿ ವಲಯದ ಸಾಲದಲ್ಲಿ ಹೆಚ್ಚುವರಿ ಹಾಗೂ $20 ಬಿಲಿಯನ್ ಕೊಡುಗೆ ನೀಡುತ್ತವೆ. ಈ ಸಹಯೋಗವು ಪಾಕಿಸ್ತಾನದಲ್ಲಿ ಪ್ರಮುಖ ಕ್ಷೇತ್ರಗಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುವುದು ಮತ್ತು ಒಟ್ಟಾರೆ ಉತ್ಪಾದಕತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಉಪಕ್ರಮಗಳು ಒಟ್ಟಾಗಿ ರಾಷ್ಟ್ರದ ದೀರ್ಘಕಾಲೀನ ಅಭಿವೃದ್ಧಿಗೆ ವಿಶ್ವ ಬ್ಯಾಂಕಿನ ಬಲವಾದ ಬದ್ಧತೆ ಮತ್ತು ಉಜ್ವಲ, ಹೆಚ್ಚು ಸ್ಥಿತಿಸ್ಥಾಪಕ ಭವಿಷ್ಯವನ್ನು ಎತ್ತಿ ತೋರಿಸುತ್ತದೆ. ಭಾರತ-ಪಾಕಿಸ್ತಾನ ಸಂಘರ್ಷದ ಉತ್ತುಂಗದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ಸಂಶೋಧನೆ ಅನುಮೋದಿಸಿದ $3 ಬಿಲಿಯನ್ ಸಾಲಕ್ಕಿಂತ ಇದು ಹೆಚ್ಚು. ಭಾರತದ ಗಡಿಯಾಚೆಗಿನ ಭಯೋತ್ಪಾದನೆ ಮತ್ತು ಎಂದಿನಂತೆ ವ್ಯವಹಾರ ನಡೆಸುವ ಆರೋಪಗಳಿಂದ ವಿಶ್ವ ಸಮುದಾಯವು ಪ್ರಭಾವಿತವಾಗಿಲ್ಲ ಎಂದು ತೋರುತ್ತದೆ. ಪ್ರಪಂಚದಾದ್ಯಂತ ಬಹುಪಕ್ಷೀಯ ನಿಯೋಗದ ಹೊರತಾಗಿಯೂ ನಮ್ಮ ರಾಜತಾಂತ್ರಿಕತೆಯ ಅಪೇಕ್ಷಿತ ಪರಿಣಾಮವನ್ನು ಬೀರುವಲ್ಲಿ ವಿಫಲವಾಗಿದೆಯೇ ಎಂಬ ಪ್ರಶ್ನೆ ಮೂಡುತ್ತದೆ.